ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚನ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಪರ್ಫೆಕ್ಟಾಗಿ ಹಾಕಿದರೂ ಕೂಡ ನಿಮ್ಗೆ ಕಂಕ್ಳ ಶೇಪಲ್ಲಿ ಫಿಟ್ಟಿಂಗ್ ಬರಾಕತ್ತೈತಿ, ಇಲ್ಲ ಲೂಸ್ ಬರಾಕಂತೈತಿ, ಪ್ರಾಬ್ಲಮ್ ಆಗಕತ್ತೈತಿ ಅಂತಂದ್ರೆ ಅದನ್ನು ಯಾವ ಥರ ನಾವು ಕರೆಕ್ಟಾಗಿ ಆರ್ಮೋಲ್ ಹತ್ರ ಮಾರ್ಕಿಂಗ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಂಗಾಗಿ ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿರಿ, ಫಸ್ಟ್ ಇಲ್ಲಿ ಲಾಸ್ಟಲ್ಲಿ ಒಂದು ಲೈನ್ ಹಾಕೋರಿ. ಸ್ಟಿಚ್ ಮಾಡುವಾಗ ನಮ್ಗೆ ಲಾಸ್ಟಲ್ಲಿ ಲೈನ್ ಯಾವಾಗಲಿದು ಕರೆಕ್ಟಾಗಿ ಇರಬೇಕು. ಇಲ್ಲಿ ಬಟ್ಟೆ ನೋಡಿಕೊಂಡು ಹೆಚ್ಚು ಕಡಿಮೆ ಇತ್ತಂದ್ರೆ ಮತ್ತೆ ನಾವು ಸ್ಟಿಚ್ ಮಾಡುವಾಗ ಪ್ರಾಬ್ಲಮ್ ಆಗ್ತೈತಿ. ಇಲ್ಲಿ ಕರೆಕ್ಟಾಗಿ ಒಂದು ಲೈನ್ ಹಾಕೋರಿ. ನೆಕ್ಸ್ಟ್ ಇವಾಗ ನಾವು ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೋರಿ. ಅದ್ರ ಪ್ರಕಾರ ನಾನು ಆರ್ಮೋಲ್ ಶೇಪ್ನ ಕರೆಕ್ಟಾಗಿ ಯಾವ ಥರ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ನೋಡಿರಿ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ? 9 ಇಂಚ್ ಐತಿ. ಈಗ ನೋಡಿರಿ, ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ? 9 ಇಂಚ್ ಐತಿ. ಫೋಲ್ಡಿಂದ ಹಿಡಿದು 9 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. 2 ಇಂಚ್ ಎಕ್ಸ್ಟ್ರಾ ನಮ್ಗೆ ಸ್ಟಿಚಿಂಗಿಗೆ ಇಲ್ಲೊಂದು ಮಾರ್ಕ್ ಹಾಕೋರಿ. ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ಮಾರ್ಕ್ ಮಾಡ್ಕೋರಿ. ನೋಡಿರಿ, ಉದ್ದ ಎಷ್ಟೈತಿ? 13.5 ಐತಿ ರೆಡಿ ಇರೋದು. 1 ಇಂಚು ಪ್ಲಸ್ ಮಾಡ್ಕೋರಿ. 14.5 ಇಂಚನ ಬ್ಲೌಸಿನ ಉದ್ದ ತಗೋರಿ. ನೆಕ್ಸ್ಟ್ ನೋಡಿರಿ, ನೆಕ್ ಬಿಡ್ತು 2 ಕಾಲ್ಗೆ ಮಾರ್ಕ್ ಮಾಡಕತ್ತೀನಿ ನಾನು. ಅಂದರೆ 2 ಮೇಲೆ 2 ಇಂಚು, 2 ಪಾಯಿಂಟ್. ನೆಕ್ಸ್ಟು ಭುಜನ 3 ಇಂಚು. ಓಕೆನಾ? ನೆಕ್ಸ್ಟ್ ಇವಾಗ ನೆಕ್ ಉದ್ದ ತೊಗೋರಿ. ಬ್ಯಾಕ್ ಸೈಡ್ 10 ಇಂಚ್ ಐತಿ. 10ಕ್ಕೊಂದು ಮಾರ್ಕ್ ಮಾಡ್ಕೊಳಕತ್ತೀನಿ. ಇಲ್ಲಿ ಸ್ವಲ್ಪ ನಮ್ಗೆ ಇಲ್ಲಿ ಆರ್ಮೋಲ್ ಹತ್ರ ಮತ್ತು ಟೈಟ್ ಬರೋದಕ್ಕೆ ಕಾರಣನೂ ಏನಾಗ್ತೈತಿ ಅಂತಂದರೆ, ಇಲ್ಲಿ ನೆಕ್ ಹತ್ರ ನಾವು ಪ್ರಾಬ್ಲಮ್ ಮಾಡಿದ್ವಿ ಅಂತಂದ್ರೆ, ಅಂದರೆ ನೆಕ್ ಹತ್ರ ನಾವು ಸ್ಟಿಚ್ ಮಾಡೋದು ಇಲ್ಲ ಕಟಿಂಗ್ ಮಾಡುವಾಗ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅದು ಇಲ್ಲಿನೂ ಕೂಡ ಪ್ರಾಬ್ಲಮ್ ಆಗ್ತೈತಿ. ಅದು ಯಾವ ಥರ ಪ್ರಾಬ್ಲಮ್ ಆಗುತ್ತಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ರೌಂಡಾಗಿ ಶೇಪ್ ಕೊಡ್ರಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಶೇಪ್ ಕೊಡ್ರಿ ಬ್ಯಾಕ್ ಸೈಡ್ ನೀವು. ನೆಕ್ಸ್ಟ್ ಇವಾಗ ಇಲ್ಲಿ ಆರ್ಮೋಲ್ ಮಾರ್ಕಿಂಗ್ ಮಾಡ್ಕೊಳಕ್ಕೆ ಉದ್ದಾನ ಅಳತೆ ಬ್ಲೌಸಲ್ಲಿ ನೋಡ್ಕೊರಿ ಎಷ್ಟೈತೆ ಅಂತೇಳಿ. ನೋಡ್ರಿ, ಬ್ಯಾಕ್ ಸೈಡನ್ನು ಅಳತೆ ಮಾಡ್ಕೊರಿ ನೀವು ಆರ್ಮೋಲು ಉದ್ದ ಎಷ್ಟೈತೆ ಅಂತೇಳಿ. ಯಾಕಂದ್ರೆ ನಾವು ಫ್ರಂಟ್ ಸೈಡು ಇಲ್ಲೊಂದು 1/2 ಇಂಚು ಕಡಿಮೆ ತೆಗೆದಿರ್ತೀವಿ ಶೇಪ್ ತೆಗಿವಾಗ. ಹಂಗಾಗಿ ಇಲ್ಲಿ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗಂಗಿಲ್ಲ. ಹಂಗಾಗಿ ನೀವು ಬ್ಯಾಕ್ ಸೈಡ್ನ ಅಳತೆನ ಮಾಡ್ಕೊರಿ. ಇಲ್ಲಿ ನೋಡ್ರಿ, ಭುಜ ಅಟ್ಯಾಚಿಂದ ಹಿಡಿದು ಕರೆಕ್ಟಾಗಿ ಈ ಥರ ಟೇಪ್ ಇಡ್ರಿ. ಟೇಪ್ ಇಟ್ಟು ಈ ಥರ ಟೇಪ್ನ ಫೋಲ್ಡ್ ಮಾಡಿರಿ. ನೋಡಿರಿ ಎಷ್ಟು ಬರುತ್ತೆ ಕರೆಕ್ಟಾಗಿ. 5 ಇಂಚ್ ಏನೈತಿ ಶೋಲ್ಡರ್ದು ಇದು
ಆರ್ಮೋಲ್ದು ಉದ್ದ ಐತಿ. ಇಲ್ಲಿಂದ ಉದ್ದ ಎಷ್ಟು ತಗೋರಿ? 5 ಇಂಚನ ತಗೋರಿ. ನೋಡ್ರಿ, ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಕಂಕಳಿಂದ ಶೇಪ್ ಹಾಕ್ತೀವಲ್ಲ, ಇಲ್ಲಿ ಮೇನಾಗಿ ನಾವು ನೋಡ್ಕೋಬೇಕು. ನಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತಾ ಅಷ್ಟರ ಮೇಲೆ ನಾವು ಇಲ್ಲಿಂದ ಪಾಯಿಂಟ್ ಮಾಡ್ಕೋಬೇಕು. ಕೆಲವೊಂದು ಸರಿ ವಿಡಿಯೋದಲ್ಲಿ ಕೇಳಿದಿರಿ ಇಲ್ಲಿಂದ 1-1.5 ಅಷ್ಟೇ ತೊಗೋಬೇಕಾ ಅಂತೇಳಿ. ಇವತ್ತು ಅದನ್ನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ತೊಗೋಬೇಕು ಅಂತೇಳಿ. ಈಗ ನೋಡಿರಿ, ನಾವು ಚೆಸ್ಟ್ ಮೆಜರ್ಮೆಂಟ್ ಯಾವ ಥರ ಕನ್ಸಿಡರ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದನ್ನ ಕನ್ಸಿಡರ್ ಮಾಡ್ತೀವಿ. ಇದು ನಮಗೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಇದು ಈ ಮಾರ್ಜಿನೇನು ನಾವು ಎಕ್ಸ್ಟ್ರಾ ಬಟ್ಟೆನ ಸ್ಟಿಚ್ ಮಾಡೋಕ್ಕಿದು. ಸರಿನಾ? ಓಕೆ, ಇಲ್ಲಿಂದ ನೋಡ್ಕೋರಿ, ಇದು ಎಷ್ಟು ಇಟ್ಟಿದ್ದೀವಿ ನಾವಿಲ್ಲಿ? 9 ಇಂಚಿತ್ತು. 9 ಅಂದ್ರೆ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಆಗ್ತೈತಿ ಇದು? ಇದನ್ನು 4 ಮಾಡಿರಿ. 9 × 4 ಮಾಡಿರಿ. 4 ಮಾಡಿದರೆ ಎಷ್ಟಾಗುತ್ತೆ ನೋಡಿರಿ? 36 ಇಂಚ್ ಆಗುತ್ತೆ. 36 ಇಂಚ್ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂತಂದ್ರೆ ನಾವು ಇಲ್ಲಿಂದ ಏನು ಮಾಡಬೇಕು ನೋಡಿರಿ, 36 ಐತಿ. ಕ್ಲಿಯರಾಗಿ ನೋಡ್ಕೋರಿ, 36 ಚೆಸ್ಟ್ ಮೆಜರ್ಮೆಂಟ್ ಐತಿ. ಅದ್ರ ಒಳಗಡೆ ಐತಿ ಅಂದರೆ ಈಗ ಇದು 36 ಐತಿ, ಬಟ್ ಇದು 36 ಇಂಚ್ಗಿಂತ ಒಳಗಡೆ ಅಂದರೆ ಈಗ 34 ಬಂತು ನಮ್ಮ ಚೆಸ್ಟ್ ಮೆಜರ್ಮೆಂಟ್. ಈಗ ಅಳತೆ ಮಾಡಿ ತೋರಿಸಿದ್ನಲ್ಲ ಅದೇ ಥರ 34 ಇಂಚು ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಬಂತು ಅಂತಂದ್ರೆ ನಾವು ಎಷ್ಟು ಇಡಬೇಕು ಇಲ್ಲಿ? ಇಲ್ಲಿಂದ ನಾವು 1ನ ತೊಗೋಬೇಕು. ಸರಿನಾ? ಅಂದರೆ ಇಲ್ಲಿ ಮಾರ್ಕಿಂಗ್ ಮಾಡ್ತೀವಲ್ಲ, ಈ ಪಾಯಿಂಟಿಂದ ಹಿಡಿದು ಈ ಕಾರ್ನರಿಂದ ಹಿಡಿದು 1 ಇಂಚ್ಗೆ ನಾವಿಲ್ಲಿ ಮಾರ್ಕಿಂಗ್ನ ತೊಗೋಬೇಕು. ಇದ್ರ ಒಳಗಡೆ ಬಂತು ಅಂತಂದ್ರೆ 36 ಇಂಚ್ ಒಳಗಡೆ ಬಂತು ಅಂದ್ರೆ. ಸರಿನಾ? ಈಗ ಇಲ್ಲ ನಮ್ಮದು ಚೆಸ್ಟ್ ಮೆಜರ್ಮೆಂಟು 36 ಮೇಲ್ಗಡೆ ಐತಿ ಅಂದ್ರೆ ನಾವು ಇಲ್ಲಿ 1.4 ತೊಗೋಬೇಕು. ಅಂದ್ರೆ 1 ಇಂಚು ಮೇಲ್ಗಡೆ 2 ಪಾಯಿಂಟನ್ನು ತೊಗೊಂಡ್ರು ನಡಿತೈತಿ, ಇಲ್ಲ 3 ಪಾಯಿಂಟ್ ತೊಗೊಂಡ್ರು ನಡಿತೈತಿ. ಸರಿನಾ? ಈಗ ನಾವು ಇದು ಚೆಸ್ಟ್ ಮೆಜರ್ಮೆಂಟು 36 ಇಂಚ್ ಐತಿದು. ಇದಕ್ಕಿಂತ ಇದು ಎಕ್ಸ್ಟ್ರಾನು ನಾವೇನು ಮಾಡ್ತೀವಿ ಇಲ್ಲಿ ಕನ್ಸಿಡರ್ನ ಮಾಡ್ತೀವಿ. ಹಂಗಾಗಿ ಏನೀಗ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ, ಇದು ಎಷ್ಟು ಬರುತ್ತೆ ನಮಗೀಗ? 1.2 ಬರ್ತೈತಿ. ಅಂದರೆ ಮೇಲ್ಗಡೆ ಐತಿ ಅದು 36 ಚೆಸ್ಟ್ ಮೆಜರ್ಮೆಂಟ್ಗಿಂತ ಅಳತೆ ಮೇಲ್ಗಡೆ ಐತಿ. ಹಂಗಾಗಿ 1.2ನ ನಾನು ಇಲ್ಲಿಂದ ತೊಗೊಳಕತ್ತೀನಿ. ಸರಿನಾ? ಮಾರ್ಕಿಂಗ್ನ ಮಾಡ್ಕೋರಿ ಇಲ್ಲೊಂದು. ಇಲ್ಲ ನಮ್ಮ ಚೆಸ್ಟ್ ಮೆಜರ್ಮೆಂಟು 40 ಐತಿ, ನಾವು ಇಲ್ಲಿಂದ ಅಳತೆ ಮಾಡ್ಕೊಂಡಿವಿ ಅಂತಂದ್ರೆ 40 ಐತಿ ಅಂತ ಅನ್ಕೋರಿ. 40 ಇದ್ರೆ ನೀವು ಎಷ್ಟು ತೊಗೋಬೇಕಿಲ್ಲಿ? 1.5 ತೊಗೋಬೇಕು. ಸರಿನಾ? ಇಲ್ಲ 45 ಮೇಲೆ ಐತಿ ಅಂತಂದರೆ, ಇಲ್ಲಿ 45 ಮೇಲೆ ಐತಿ ಅಂತಂದ್ರೆ ನೀವು ಎಷ್ಟು ತೊಗೋಬೇಕಿಲ್ಲಿ? 1.7 ತೊಗೋರಿ. ಈ ಥರ ನೀವು ಕನ್ಸಿಡರ್ ಮಾಡ್ತಾ ಇಲ್ಲಿ ಮೆಜರ್ಮೆಂಟ್ನ ತೊಗೋರಿ. ಹಂಗಾದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತೆ. ಸರಿನಾ? ಇವಾಗ ಇಲ್ಲೊಂದು ಪಾಯಿಂಟ್ ಹಾಕಿದೆ. ನಿಮ್ಮ ಕಡೆ ಏನಾದರೂ ಇಲ್ಲಿ ಶೇಪ್ ಹಾಕುವಂಥ ಸ್ಕೇಲ್ ಇತ್ತು ಅಂತಂದ್ರೆ ನೀವು ಕರೆಕ್ಟಾಗಿ ಶೇಪ್ ಹಾಕ್ರಿ. ಇಲ್ಲ ಆಲ್ಮೋಸ್ಟ್ ಏನು ಬಿಗಿನರ್ಸ್ ಕಲಿತಿರ್ತಾರೆ ಅವ್ರ ಕಡೆ ಎಲ್ಲ ಏನಿರಲ್ಲ, ಅಲ್ಲಿ ಸ್ಕೇಲ್ ಯೂಸ್ ಮಾಡೋಕೆ ಅವ್ರಿಗೆ ಇರಲ್ಲ, ಅವ್ರು ತೊಗೊಂಡೂ ಇರಲ್ಲ. ತೊಗೊಂಡ್ರೆ ಬೆಟ್ರ್, ಹಾಕೋದಕ್ಕೆ ಶೇಪ್ ಹಾಕೋದಕ್ಕೆ ಈಸಿ ಆಗ್ತೈತಿ. ತೊಗೊಂಡಿಲ್ಲ ಅಂತಂದ್ರೆ ಯಾವ ಥರ ಹಾಕಬೇಕು ಮಾರ್ಕಿಂಗ್ ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿಂದ ಇಲ್ಲಿಗೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿಗೆ ಅರ್ಧ ಎಷ್ಟಾಗ್ತೈತಿ? ಇಲ್ಲಿ 1 ಪಾಯಿಂಟ್ ಹಾಕೋರಿ. ನೆಕ್ಸ್ಟ್ ಇಲ್ಲಿಂದ ಈ ಮಾರ್ಕಿಂದ ಅರ್ಧ ನೋಡ್ರಿ, ಇಲ್ಲೊಂದು ಪಾಯಿಂಟ್ ಹಾಕೋರಿ. ಇಷ್ಟರ ಮಧ್ಯದಲ್ಲಿ ಇಲ್ಲಿ ಶೇಪ್ನ ತೆಗೀರಿ. ಈ ಥರ ಇವಾಗ ಇದು ಬ್ಯಾಕ್ ಪಾರ್ಟಿಗೆ ಶೇಪ್ ಆಯಿತು. ಇವಾಗ ನಾವು ಫ್ರಂಟ್ ಪಾರ್ಟಿಗೆ ಕೊಡಬೇಕಂತಂದ್ರೆ ಇಲ್ಲಿಂದ 1 ಇಂಚಿಗೆ 2 ಪಾಯಿಂಟ್ ಕಡಿಮೆ ತೊಗೋರಿ. ಕಡಿಮೆ ತೊಗೊಂಡು ಶೇಪ್ ಕೊಡ್ರಿ. ಇದು ಬ್ಯಾಕ್ ಪಾರ್ಟ್. ಸರಿನಾ? ಈಗ ನಾವು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡುವಾಗ ಏನು ಮಾಡಬೇಕು? ಇದಕ್ಕಿಂತ ಒಂದು ಅರ್ಧ ಇಂಚ್ ಇಲ್ಲಿ ಕಡಿಮೆ ತೊಗೋಬೇಕು. ಇಲ್ಲಿ ನಾವು ಶೇಪ್ ಎಷ್ಟು ಕೊಟ್ಟಿರ್ತೀವಿ ಅದಕ್ಕಿಂತ ಒಂದು ಅರ್ಧ ಇಂಚ್ ಕಡಿಮೆ ತೊಗೊಂಡು ಕನ್ಸಿಡರ್ ಮಾಡಿ ಇಲ್ಲಿಂದ ಮಾರ್ಕಿಂಗ್ ತೊಗೊರಿ. ಮತ್ತು ನೆಕ್ಸ್ಟ್ ಇವಾಗ
ಇಲ್ಲಿ ನಾವು ಶೇಪ್ ತೆಗಿಯುವಾಗ ಏನಾದರೂ ಮಿಸ್ಟೇಕ್ ಮಾಡಿದ್ವಿ ಅಂತಂದರೆ ಇಲ್ಲಿ ನೆಕ್ ಹತ್ರ ಯಾವ ಥರ ಎಫೆಕ್ಟ್ ಬೀಳ್ತೈತಿ ಅಂತಂದ್ರೆ ನಾವು ಇಲ್ಲಿ ಮಾರ್ಕಿಂಗ್ ಏನಾದರೂ ಇದನ್ನು ಈ ಥರ ಪರ್ಫೆಕ್ಟಾಗಿ ಕೊಡ್ದೇನೆ ನಾವಿಲ್ಲಿ ಒಳಗಡೆ ಏನಾದರೂ ಮಾರ್ಕ್ ಮಾಡ್ಕೊಂಡ್ವಿ ಅಂತ ಅನ್ಕೋರಿ. ಸ್ವಲ್ಪ ಈ ಥರ ಏನಾದರೂ ನಾವು ಬ್ಯಾಕ್ ಸೈಡೇ ಒಳಗಡೆ ಮಾರ್ಕ್ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಏನಾಗ್ತೈತಿ, ಇಲ್ಲಿ ಬಟ್ಟೆ ಟೈಟ್ ಬಂದುಬಿಡುತ್ತಾ. ಇಲ್ಲಿ ಬಟ್ಟೆ ಟೈಟ್ ಬಂತು ಅಂತಂದ್ರೆ ನಮಗೆ ನೆಕ್ ಹತ್ರ ಏನಾಗ್ತೈತಿ, ಇಲ್ಲಿ ಬಟ್ಟೆ ಈ ಸೈಡ್ ಜಗ್ಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಏನಾಗ್ತೈತಿ, ಇಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂಡಂಗಿಲ್ಲ. ಇಲ್ಲ ಅಂತಂದ್ರೆ ನಾವು ನೆಕ್ ಏನು ಮಾಡಿರ್ತೀವಿ, ಪೂರ್ತಿ ಒಳಗಡೆ ತೊಗೊಂಡ್ಬಿಟ್ಟಿರ್ತೀವಿ. ಇವಾಗ ಈ ಥರ ನಾನು ಮಾರ್ಕ್ ಮಾಡಿದ್ದೀನಿ. ಬಟ್ ನಾವೇನು ಮಾಡ್ತಿರ್ತೀವಿ, ಶೇಪ್ ತೆಗಿಯುವಾಗ ಪೂರ್ತಿ ನೀಟಾಗಿ ತೆಗಿಲಾರ್ದೆ ನಾವು ಏನು ಮಾಡ್ಕೊಂಡ್ಬಿಡ್ತೀವಿ, ಇಲ್ಲಿ ಒಳಗಡೆ ಈ ಥರ ಮಾರ್ಕಿಂಗ್ ಮಾಡ್ಕೊತೀವಿ ಅಂತ ಅನ್ಕೋರಿ. ಈ ಥರ ಆದರೆ ಏನಾಗ್ತೈತೆ ನಮ್ಗೆ ಇಲ್ಲಿ ನೆಕ್ ತುಂಬ ಕಡಿಮೆ ಬಂದುಬಿಡುತ್ತಾ. ಹಂಗಾಗಿ ಇಲ್ಲಿ ನಮ್ಗೆ ಸ್ವಲ್ಪ ಏನಾಗ್ತೈತಿ, ಬಟ್ಟೆ ಲೂಸ್ ಬರುತ್ತಾ ಮತ್ತು ಟೈಟನ್ನು ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಂದರೆ ಇವಾಗ ಬಟ್ಟೆ ಇಲ್ಲಿ ನೀಟಾಗಿ ಕೂಡೋದಿಲ್ಲ ನಮ್ಗೆ. ಅಂದರೆ ಇಲ್ಲಿ ನೆಕ್ ಸಣ್ಣದಾಗ್ತೈತಲ್ಲ, ಹಂಗಾಗಿ ಇಲ್ಲಿ ನಮ್ಗೆ ಬಟ್ಟೆ ಈ ಸೈಡ್ ಜಗ್ತಿರುತ್ತೆ. ಹಂಗಾಗಿ ಇಲ್ಲಿ ಪರ್ಫೆಕ್ಟಾಗಿ ನೀವು ನೆಕ್ ಹತ್ರನೂ ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊರಿ ಮತ್ತು ಆರ್ಮೋಲ್ ಹತ್ರನೂ ಮಾರ್ಕಿಂಗ್ ಮಾಡ್ಕೊರಿ. ಆ ಥರ ಮಾಡಿದರೆ ನಮಗೆ ಎರಡೂ ಕರೆಕ್ಟಾಗಿ ಬರ್ತಾವೆ. ಇಲ್ಲ ಅಂತಂದ್ರೆ ನಾವು ಎರಡರಲ್ಲಿ ಒಂದು ಸೈಡನ್ನು ಮಿಸ್ಟೇಕ್ ಮಾಡಿದರೂ ಕೂಡ ನಮಗೆ ಫಿಟ್ಟಿಂಗ್ ಹಾಳಾಗ್ತೈತಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.